ನನ್ನ ಪ್ರಿಯ ವೀಕ್ಷಕರೇ, ಇವತ್ತಿನ ಈ ನಮ್ಮ ವಿಡಿಯೋದಲ್ಲಿ ನಮ್ಮ ದೇಹಕ್ಕೆ ಸುಮಾರು ರೀತಿಯಲ್ಲಿ ಯೂಸ್ ಆಗುವಂತಹ ನುಗ್ಗೆ ಸೊಪ್ಪಿನ ಜ್ಯೂಸನ್ನು ಯಾವ ರೀತಿ ಮಾಡಿ ಕುಡಿಬೇಕು ಎಂಬುದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಈ ಜ್ಯೂಸನ್ನು ನಾವು ವಾರದಲ್ಲಿ 2 ರಿಂದ 3 ಬಾರಿ ಮಾಡಿ ಕುಡಿಯೋದ್ರಿಂದ ಶುಗರ್ ಇರುವಂತಹವರಿಗೆ ಶುಗರ್ ಕಂಟ್ರೋಲ್ಗೆ ಬರುತ್ತೆ, ಹೇರ್ ಫಾಲ್ ಕಡಿಮೆ ಆಗುತ್ತೆ, ನಮ್ಮ ಸ್ಕಿನ್ನ ಬ್ರೈಟ್ನೆಸ್ ಜಾಸ್ತಿ ಆಗುತ್ತೆ, ಹೃದಯ ಸಂಬಂಧಿ ಕಾಯಿಲೆಗಳು ಸಹನೂ ವಾಸಿಯಾಗುತ್ತೆ, ನಮ್ಮ ಕಣ್ಣುಗಳಿಗೆ ಸಂಬಂಧಿಸಿದ ಯಾವುದೇ ಪ್ರಾಬ್ಲಮ್ ಇರಬಹುದು ಕಡಿಮೆ ಆಗುತ್ತೆ. ಹೊಟ್ಟೆ ಭಾಗದಲ್ಲಿರುವಂಥ ಕೊಬ್ಬನ್ನು ಕರಗಿಸಲು ಪ್ರಯತ್ನಿಸ್ತಾ ಇರುವಂಥವರು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಈ ಜ್ಯೂಸನ್ನು 1 ಗ್ಲಾಸ್ ಮಾಡಿ ಕುಡಿಯೋದ್ರಿಂದ 1 ತಿಂಗಳಲ್ಲಿ ನಿಮ್ಮ ಹೊಟ್ಟೆ ಭಾಗದ ಕೊಬ್ಬನ್ನು ಕರಗಿಸಬಹುದು. ಈ ವಿಡಿಯೋ ತಮ್ಮೆಲ್ಲರಿಗೂ ಖಂಡಿತ ಯೂಸ್ ಆಗುತ್ತೆ ಫ್ರೆಂಡ್ಸ್. ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಒಂದು ಲೈಕ್ ಕೊಡಿ. ಬನ್ನಿ ಫ್ರೆಂಡ್ಸ್, ಈ ಜ್ಯೂಸ್ನ ಯಾವ ರೀತಿ ಪ್ರಿಪೇರ್ ಮಾಡಬೇಕು ತೋರಿಸ್ಕೊಡ್ತೀನಿ. ಮೊದಲು ನುಗ್ಗೆ ಸೊಪ್ಪಿನ ಎಳೆಗಳನ್ನು ಈ ರೀತಿ ನೀಟಾಗಿ ಬಿಡಿಸ್ಕೊಂಡು ತೊಳೆದು ತಗೊಳ್ಳಿ. ನಂತರ ಈ ಜ್ಯೂಸನ್ನು ಪ್ರಿಪೇರ್ ಮಾಡಲು 1 ಹಾಫ್ ನಿಂಬೆ ಹಣ್ಣನ್ನು ತಗೊಳ್ಳಿ. ನಂತರ 1-2 ಇಂಚಷ್ಟು ಬೆಲ್ಲನ ತಗೊಳ್ಳಿ. ನಿಮಗೆ ಬೆಲ್ಲ ಉಪಯೋಗಿಸಲು ಇಷ್ಟ ಇಲ್ಲ ಅಂದರೆ ಬೆಲ್ಲದ ಪ್ಲೇಸಲ್ಲಿ ಜೇನುತುಪ್ಪ ಬೇಕಾದರೂ ಉಪಯೋಗಿಸ್ಬೋದು. ಈಗ ಒಂದು ಮಿಕ್ಸಿ ಜಾರ್ ತಗೊಂಡು ನಾವು ತೆಗೆದುಕೊಂಡಿರುವಂಥ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಮಿಕ್ಸಿ ಜಾರಲ್ಲಿ ಸೇರಿಸ್ಕೊಳ್ಳಿ. ನಿಮಗೆ ಬೆಲ್ಲ ಇಲ್ಲ ಜೇನುತುಪ್ಪ ಸೇರಿಸಲು ಇಷ್ಟ ಇಲ್ಲ ಅಂದರೆ ಸಂಪೂರ್ಣವಾಗಿ ಬೆಲ್ಲ ಅಥವಾ ಜೇನುತುಪ್ಪನ ಸ್ಕಿಪ್ ಮಾಡಿಬಿಟ್ಟು ಹಾಗೇ ಕುಡಿಬೋದು. ಎಲ್ಲವನ್ನು ಸೇರಿಸಿ ಆದಮೇಲೆ ಈಗ 1 ಗ್ಲಾಸಷ್ಟು ನೀರನ್ನು ಸೇರಿಸ್ಕೊಂಡು ನೀಟಾಗಿ ಗ್ರೈಂಡ್ ಮಾಡಿ ತಗೊಳ್ಳಿ. ಈಗ ಗ್ರೈಂಡ್ ಮಾಡ್ಕೊಂಡಿರುವಂತಹ ಈ ನುಗ್ಗೆ ಸೊಪ್ಪಿನ ಜ್ಯೂಸನ್ನು ನಾವು ನೀಟಾಗಿ ಫಿಲ್ಟರ್ ಮಾಡ್ಕೊಂಡು ಬೇಕಾದರೂ ಕುಡಿಬೋದು, ಇಲ್ಲ ಹಾಗೆ ಬೇಕಾದರೂ ಕುಡಿಬೋದು. ನೀವು ಫಸ್ಟ್ ಟೈಮ್ ಈ ಜ್ಯೂಸನ್ನು ಮಾಡಿ ಕುಡಿತಾ ಇರೋರಾದರೆ ಫಿಲ್ಟರ್ ಮಾಡಿಬಿಟ್ಟೆ ಕುಡೀರಿ. ಯಾಕಂದರೆ ನುಗ್ಗೆ ಸೊಪ್ಪು ಪೇಸ್ಟ್ ಥರ ಬಾಯಿಗೆ ಸಿಕ್ಕಿದ್ರೆ ನೀವು ನೆಕ್ಸ್ಟ್ ಟೈಮ್ ಮಾಡಿ ಕುಡಿಯೋಕ್ಕೆ ಇಷ್ಟಪಡಲ್ಲ. ಫಸ್ಟ್ ಟೈಮ್ ಕುಡಿಬೇಕಾದ್ರೆ ಸ್ವಲ್ಪ ನಮಗೆ ಹೊಟ್ಟೆಯಲ್ಲಿ ಒಂಥರ ಇದ್ದಂಗಿರುತ್ತೆ, ಬಟ್ ಕುಡಿತಾ ರೂಢಿ ಆಗುತ್ತೆ. ಬಟ್ ನಾವು ಹೆಲ್ದಿ ಆಗಿರಬೇಕು ಅಂದರೆ ಈ ತರಹದ ಜ್ಯೂಸುಗಳನ್ನು ಕುಡಿಯೋದು ರೂಢಿ ಮಾಡ್ಕೋಬೇಕಾಗುತ್ತೆ. ನೋಡಿ ಫ್ರೆಂಡ್ಸ್, ಈ ರೀತಿ ಎಲ್ಲ ಜ್ಯೂಸನ್ನು ಫಿಲ್ಟರ್ ಮಾಡಿ ತಗೊಳ್ಳಿ. ಈಗ ನಮಗೆ ಜ್ಯೂಸ್ ರೆಡಿ ಆಯಿತು, ಆರಾಮಾಗಿ ಕುಡಿಬೋದು. ಅಷ್ಟೊಂದು ಕಹಿ ಏನಿರಲ್ಲ, ಆರಾಮಾಗಿ ಕುಡಿಬೋದು. ಶುಗರ್ ಇರುವಂಥವರು ಅರ್ಲಿ ಮಾರ್ನಿಂಗ್ ಡೈಲಿ 1 ತಿಂಗಳು ತಗೊಂಡ್ರೆ ಸಾಕು, ಶುಗರ್ ಕಂಟ್ರೋಲ್ಗೆ ಬರುತ್ತೆ. ಅದನ್ನು ನೀವೇ ಅಬ್ಸರ್ವ್ ಮಾಡ್ಬೋದು. ಈ ಥರದ ಜ್ಯೂಸುಗಳನ್ನು ನಾವು ಕುಡಿಯೋದು ಸ್ಟಾರ್ಟಿಂಗಲ್ಲಿ ಕಷ್ಟ ಆಗ್ಬೋದು, ಬಟ್ ನಾವು ರೂಢಿ ಮಾಡಿಕೊಂಡ್ರೆ ಆರಾಮಾಗಿ ಕುಡಿಬೋದು ಫ್ರೆಂಡ್ಸ್. ಐ ಹೋಪ್ ತಮ್ಮೆಲ್ಲರಿಗೂ ಈ ವಿಡಿಯೋ ಯೂಸ್ ಆಗಿದೆ ಅಂದ್ಕೊತೀನಿ. ಯೂಸ್ ಆಗಿದೆ ಅಂದಲ್ಲಿ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಇಂತಹ ಹೆಲ್ದಿ ಆ್ಯಂಡ್ ಈಸಿ ಹೋಮ್ ರೆಮಿಡೀಸ್ಗೋಸ್ಕರ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ ನಂತರ ಪಕ್ಕದಲ್ಲೇ ಇರುವಂತಹ ಬೆಲ್ಲೈಕಾನನ್ನು ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಹ್ಯಾವ್ ಎ ಗ್ರೇಟ್ ಡೇ.